ಬರೀ ಅದು ಸ್ಟೇರಿಂಗ್ ಹ್ಯಾಂಡ್ಲ್ ಕಟ್ಟಾರ ಆಕ್ಚುಲ್ ಕಟ್ಟ ಸ್ಟೇರಿಂಗ್ ಯಾವ್ರಿಗೆ ತಲೆ ಏಟಾಗಿತ್ತು ಯಾರಿಗೆ ಡ್ರೈವರಿಗೆ ಒಬ್ಬರು ಸತ್ತೋಗ್ಯಾರೆ ಅಪ್ಪ ಮಗ ಇದ್ರು ಒಬ್ಬರು ಸತ್ತೋಗ್ಯಾರೆ ಇದು ರೋಡು ಈ ರೋಡಿಂದ ಹಿಂಗೆ ಬಂದು ಈ ಮನೆಗೆ ಏನು ಆಶ್ಚರ್ಯ ಆಗ್ತಪ್ಪ ಎಲ್ಲ ಹೊಡೆದಾಕೊಂಡು ಇದ್ಕೊಂಡು ಎಲ್ಲ ಸ್ಟೇರಿಂಗ್ ಕಟ್ಟಾಗಿರೋ ಹೈವೇಯಿಂದ ಪಕ್ಕಕ್ಕೆ ಬಂದು ನೋಡಿ ಮನೆ ಎಲ್ಲ ಡ್ಯಾಮೇಜ್ ಆಗಿದೆ. ಇದರಲ್ಲಿ ಇವರು ತಾಯಿ ಮಗ ಮತ್ತು ಮೊಮ್ಮಗಳು ವಾಸ ಆಗಿದ್ದಾರೆ. ಏನು ಪ್ರಾಣ ಹಾನಿ ಆಗಿಲ್ಲ, ಆದರೆ ಅಡುಗೆ ಮನೆ ಫುಲ್ ಡ್ಯಾಮೇಜ್ ಆಗಿದೆ. ಮನೆ ಸಾಮಾನುಗಳು, ಫ್ರಿಜ್ಜು, ಟಿ ವಿ ಎಲ್ಲ ಡ್ಯಾಮೇಜ್ ಆಗಿದೆ. ಅಲ್ಲಿ ನ್ಯಾಷನಲ್ ಅಥಾರಿಟಿಯವರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ. 2 ವೇ ಆದರೂ 2 ವೇ ಇನ್ನೂ ಬಿಟ್ಟಿಲ್ಲ. ಆಮೇಲೆ ಎಲ್ಲಿ ಮನೆಗಳಿರುತ್ತೆ ಅಂತ ಸೈಡಲ್ಲಿ ಬ್ಯಾರಿಕೇಡ್ ಹಾಕಬೇಕು, ಅದು ಹಾಕಿಲ್ಲ. ಆಮೇಲೆ 1 ವೇ ಆಗಿರೋದ್ರಿಂದ ಭಾರಿ ಸಮಸ್ಯೆ ಆಗ್ತಿದೆ. ಇವತ್ತೇನೋ ದೇವ್ರ ದಯದಿಂದ ಇವ್ರಿಗೆ ತೊಂದರೆ ಆಗಿಲ್ಲ. ಬಸ್ಸಲ್ಲಿ ಒಬ್ಬ ಡೆತ್ ಆಗಿದ್ದಾನೆ, 4 ಜನ ಸೀರಿಯಸ್ಲಿ ಇಂಜೂರ್ಡ್ ಇದ್ದಾರೆ. ಕೂಡಲೇ ಯಾರು ನ್ಯಾಷನಲ್ ಹೈವೇ ಅವರು ಇದೊಂದು ಸಮಸ್ಯೆ, ಬಾಗೆಯಿಂದ ಸ್ವಲ್ಪ JSS ಸ್ಕೂಲ್ ಹತ್ರ ಆಗಿರೋ ಇನ್ಸಿಡೆಂಟು. ಇನ್ನು ಮುಂದಿನ ದಿನಗಳಿಂದ ನಮ್ಮ ಬಾಗೆ ಸರ್ಕಲ್ ಕೂಡ ಹಾಗೆ ಆಗಿದೆ. ಬೆಳಗೋಡಿಂದ ಕನೆಕ್ಟಿವಿಟಿ, ಹಳೆ ಭಾಗ್ಯದಿಂದ ಬಂದು ಕನೆಕ್ಟ್ ಆಗ್ತೀವಿ. ಪೆಟ್ರೋಲ್ ಬಂಕ್ ಇದೆ, ಯಾವುದೇ ರೀತಿ ಒಂದು ಅಂಡರ್ ಪಾಸ್ ಆಗಿಲ್ಲ, ಮೇಲ್ಸೇತುವೆ ಕೂಡ ಆಗಿಲ್ಲ. ಮುಂದಿನ ದಿನಗಳು ಅಲ್ಲೂ ಆಕ್ಸಿಡೆಂಟ್ಸ್ ಆಗೋ ಸಂಭವಗಳು ಹೆಚ್ಚಾಗಿದೆ. ಗುಳುಗಳೆಲ್ಲ ಹೆಚ್ಚು ಕಡಿಮೆ ಆಗಿ 4 ಜನ ಸತ್ತೋಗಿದ್ದಾರೆ. ಕೂಡಲೇ ನ್ಯಾಷನಲ್ ಹೈವೇ ಅವರು ಇದ್ರ ಬಗ್ಗೆ ಒಂದು ಗಮನ ಹರಿಸಬೇಕಾಗುತ್ತೆ. 2 ವೇ ಬಿಡಲೇಬೇಕು ಅರ್ಜೆಂಟಾಗಿ ಒಂದು. ಆಮೇಲೆ ಎಲ್ಲಿ ಮನೆಗಳಿರುತ್ತೆ ಆ ಜಾಗದಲ್ಲಿ ಸೈಡ್ ಬ್ಯಾರಿಗೇಡ್ ಬೇಕಾದ ಜಾಗದಲ್ಲಿ ಹಾಕಿಲ್ಲ. ಈಗ ನೋಡಿ, ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ, ಸಣ್ಣ ಮಗು ಇದೆ, ವಯಸ್ಸಾದವರು ಒಬ್ಬರು ಹೆಚ್ಚು ಕಡಿಮೆ ಆಗಿದ್ರೆ ಸತ್ತೋ ಏನೋ ದೇವ್ರ ದಯದಿಂದ ಉಳ್ಕೊಂಡಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಆಗಿರೋದು. ನೋಡಿ, JSS ಕಾಂಪೌಂಡ್ ಹೊಡ್ಕೊಂಡು ಹೋಗಿದೆ. ಬಸ್ಸಲ್ಲಿ ಒಬ್ಬರು ಡೆತ್ ಆಗಿ ಗಮನ ಹರಿಸ್ಬೇಕು. ಇಲ್ಲರ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಬಾಗೆ ಗ್ರಾಮಸ್ಥರೆಲ್ಲ ಸೇರಿ ಸರ್ಕಲಲ್ಲೊಂದು ಉಗ್ರ ಪ್ರತಿಭಟನೆ ಮಾಡೋ ಉದ್ದೇಶನ ಇಟ್ಕೊಂಡಿದ್ದೀವಿ. ಆದರೆ 2-3 ಸತಿ ಗಮನಕ್ಕೆ ತಂದಿದ್ದೀವಿ ಅಧಿಕಾರಿಗಳಿಗೆ. ಯಾರು ಅದ್ರ ಬಗ್ಗೆ ಸೀರಿಯಸ್ ಆಗಿ ಏನು ಗಮನ ತಗೊಳ್ತಿಲ್ಲ. ಇದೀಗ ಫಸ್ಟ್ ಇನ್ಸಿಡೆನ್ಸ್ ಆಗಿದೆ. ಇದಕ್ಕಿಂತ ಮುಂಚೆ ಏನಾದ್ರು ನ್ಯಾಷನಲ್ ಹೈವೇ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. 2 ವೇನ ಆದಷ್ಟು ಶೀಘ್ರದಲ್ಲಿ ಬಿಡಬೇಕು. ಯಾಕಂದರೆ 1 ವೇ ಆಗಿ ಈಗ 2 ವೆಹಿಕಲ್ಗಳು ಒಂದೇ ರೋಡಲ್ಲಿ ಓಡಾಡ್ತಿದೆ. ಆಮೇಲೆ ಬಾಗೆ ಸರ್ಕಲ್ ಕೂಡ ಸ್ಕೂಲ್ಗಳಿದೆ, ಜನಬಿಡಿತ ಪ್ರದೇಶ, ಬೆಳಗೋಡು, ಬಾಗೆ ಎಲ್ಲ ಕನೆಕ್ಟಿವಿಟಿ ರೋಡ್ ಆಗಿದ್ದರಿಂದ ಅಲ್ಲೂ ಅಷ್ಟೇ ಸಮಸ್ಯೆನೇ. ಸೀದಾ ಬಂದು ನ್ಯಾಷನಲ್ ಹೈವೇಗೆ ಜಾಯ್ನ್ ಆಗ್ತಾಯಿದ್ದಾರೆ. ಶೀಘ್ರದಲ್ಲಿ ಇದನ್ನು ನಾವು MP ಅವ್ರ ಗಮನಕ್ಕೂ ತಂದಿದ್ದೀವಿ. ಅದೇನೋ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ MLA ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ. ಇದಕ್ಕೆ ಪೂರ ಹೊಣೆ ಇವತ್ತೇನೋ ಪ್ರಾಣಾಪಾಯದಿಂದ ಇವ್ರು ಪಾರಾಗಿದ್ದಾರೆ. ಬಸ್ಸಲ್ಲಿ ಒಬ್ಬರು ಸತ್ತು ಹೋಗಿದ್ದಾರೆ, 4 ಜನ ಇಂಜೂರ್ಡ್. ಈ ಮನೆಯವ್ರಿಗೆ ಸೂಕ್ತ ಪರಿಹಾರ ಮತ್ತು ಈ ಮನೆಯವ್ರು ಬಂದು MB ದಿವಾಕರ್ ಅಂತೇಳಿ ಇಲ್ಲಿ ಮಧು ಅವರಿದ್ದಾರೆ, ಮನೆ ಮಧು, ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಿದ್ವಿ. ಮನೆ ಓನರ್ ಅವರು ಎಲ್ಲ ಹೊರಗಡೆ ಇದ್ದಾರೆ. ಅವರು ತಮ್ಮನ ಮಗ ಮಧು ಅಂತ. ನಂದು ರಾಕೇಶ್ ಅಂತೇಳಿ ಬಾಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಈಗ ಸದಸ್ಯರಿದ್ದೀನಿ. ಹಲೋ, ಇದು ಮತ್ತೆ ಇದಕ್ಕೆ ಕೆಲವು ಪಡೆದಿರಿ ಎಷ್ಟು ಜನ